ಅಯ್ಯೋ, ನನ್ನ ಗಾಡಿಗೆ ಒಂದು ಕೈ ಕೊಟ್ಟಿದ್ದಕ್ಕೆ ಇವತ್ತು ಆಫೀಸಿಗೆ ಬಸ್ನಾಗ ಬಂದು ನಡ್ಕೊಂತ ಹೋಗುವಂಥ ಪರಿಸ್ಥಿತಿ ಬಂದೈತಿ. ಎಲ್ಲಿ ಟೈಮ್ ಆಗುತ್ತೆ ಏನು, ಲಘುನ ಹೋಗ್ಬಿಡ್ಬೇಕು. ಇಲ್ಲ ಅಂದ್ರೆ ಬಾಸ್ ಕೈಯಲ್ಲಿ ಉಳಿಸ್ಕೊಳ್ಳೋದಾಗತ್ತೆ ನನ್ನ ಬಾಳೆವು. ಹಾಯ್ ಗವಿ ಅವರೇ, ಗುಡ್ ಮಾರ್ನಿಂಗ್. ಮೇಡಮ್, ನೀವೇನಿಲ್ಲಿ? ಗವಿ ಅವರೇ, ನಿಮ್ಗೆ ಎಷ್ಟು ಸಲ ಹೇಳಿನಿ ನನಗೆ ಮೇಡಮ್ ಗಿಡಮ್ ಎಲ್ಲ ಕರಿಬೇಡಿ, ಪ್ರಿಯಾಂಕಾ ಅಂತ ಕರೀರಿ ಸಾಕು ಅಂತ. ಮತ್ತೆ ನೀವು ಮೇಡಮ್ ಅಂತಾನೆ ಕರೀತೀರಲ್ಲ. ಮೇಡಮ್, ನೀವು ನಮ್ಮ ಬಾಸ್ದು ಮಗಳು, ನಿಮಗೆ ಹೆಸರಿಟ್ಟೆ ಕರೆಯೋದು ಅಷ್ಟು ಸರಿ ಅನಿಸೋದಿಲ್ಲ. ಅದಕ್ಕೆ ಮೇಡಮ್ ಅಂತ ಕರೆಯೋದು. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನನಗೆ ಮೇಡಮ್ ಅಂತಾನೆ ಕರೆಯೋದಕ್ಕೆ ಇಷ್ಟ. ಏನು ಗವಿ, ಈ ಕಡೆ ಎಲ್ಲಿಗೆ ಹೋಗ್ತಾ ಇದೀಯಾ? ಆಫೀಸಿಗೆ ಹೋಗ್ತಾ ಇದ್ದೆ ಮ್ಯಾಮ್. ಓ ಹೌದಾ, ಬರ್ರಿ, ನನ್ನ ಕಾರ ಇದೆಯಲ್ಲ ಅದರಲ್ಲೇ ಹೋಗೋಣಂತೆ. ನಾನು ಹೇಗೋ ಆಫೀಸ್ ಕಡೆನೇ ಹೋಗ್ತಾ ಇದ್ದೀನಲ್ಲ, ನಿಮಗೂ ಡ್ರಾಪ್ ಕೊಡ್ತೀನಂತೆ, ಬರ್ರಿ. ಬೇಡ ಮೇಡಮ್, ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ? ಇಲ್ಲಿಂದ ಇನ್ನೊಂದು ಸ್ವಲ್ಪ ಅಲ್ಲ, ಇನ್ನೊಂದು 20 ಹೆಜ್ಜೆ ಇಟ್ಬಿಟ್ರೆ ಆಫೀಸ್ ಬಂದೇ ಬಿಡುತ್ತೆ. ಮತ್ತೆ ಯಾಕೆ ಕಾರಿಗಿರಲ್ಲ? ನೀವು ಹೋಗಿ ಮೇಡಮ್, ನಾ ಹೋಗ್ತೀನಿ ನಡ್ಕೋತ. ಗವಿ, ಯಾಕೆ ಹಂಗೆ ಮಾತಾಡ್ತಾ ಇದ್ದೀರಾ? ನಾನೇನು ನಿಮ್ಮನ್ನು ಎತ್ಕೊಂಡು ಹೋಗ್ತೀನಿ ಅಂತ ಕಾರಲ್ಲಿ ತಾನೇ ಕರ್ಕೊಂಡು ಹೋಗ್ತೀನಿ ಅಂತ ಅಂದಿದ್ದು. ಬರ್ರಿ, ಕಾರಲ್ಲೇ ಹೋಗೋಣ, ನಾನು ಆಫೀಸ್ ಕಡೆಗೆ ಹೋಗ್ತಾ ಇದ್ದೀನಿ. ಸಾರಿ ಮ್ಯಾಮ್, ನಾನು ನಡ್ಕೋತಾನೆ ಹೋಗ್ತೀನಿ, ಬರ್ತೀನಿ ಮ್ಯಾಮ್. ಈ ಪುಣ್ಯಾತ್ಮ ಅದು ಯಾವಾಗ ನನ್ನನ್ನು ಲವ್ ಮಾಡ್ತಾನೋ, ಅದು ಯಾವಾಗ ನನ್ನನ್ನು ಮದುವೆ ಆಗ್ತಾನೋ, ಆ ದೇವರಿಗೆ ಗೊತ್ತು. ನನ್ನಿಂದ ಎಷ್ಟು ಜನ ಬಿದ್ದಿದ್ರು, ನಾನು ಇವನಿಂದ ಬಿದ್ದರೆ ಇವನು ನನ್ನನ್ನು ಕ್ಯಾರೇ ಅಂತ ಇಲ್ಲ. ಆದರೂ ಬಿಡಲ್ಲ ಈ ಪ್ರಿಯಾಂಕಾ. ಗವಿ, ನಿನ್ನನ್ನು ಹೇಗಾದರೂ ಮಾಡಿ ಒಪ್ಪಿಸ್ತೀನಿ, ನಾನು ನಿನ್ನನ್ನೇ ಮದುವೆ ಆಗೋದು. ಅಬ್ಬ, ಸದ್ಯ ಆಫೀಸಲ್ಲಿ ಸ್ಟಾಪ್ ಇನ್ನೂ ಯಾರೂ ಬಂದಿಲ್ಲ. ಯಾರಾದರೂ ಬರೋಕ್ಕಿಂತ ಮುಂಚೆ ನಾ ಬಂದಿದ್ದು ಚಲೋನೇ ಆಯಿತು. ಮೊದಲು ಇವತ್ತು ಸಂಜೆಗೆ ಬಾಸ್ ಹತ್ರ ಒಂದು ಹಾಫ್ ಆನ್ ಅವರ್ ಕೇಳಿ ಬೇಗ ಹೋಗಬೇಕು, ಗಾಡಿ ರೆಡಿ ಮಾಡಿಸ್ಬೇಕು. ಇಲ್ಲ ಅಂದ್ರೆ ಸಿಕ್ಕಾಪಟ್ಟೆ ತಲೆನೋವು ಆಗ್ಬಿಡುತ್ತೆ. ಎಕ್ಸ್ಕ್ಯೂಸ್ ಮೀ ಗವಿ. ಮೇಡಮ್, ನೀವೇನಿಲ್ಲಿ? ಏನು ಗವಿ ಹೀಗೆ ಕೇಳ್ತಾ ಇದ್ದೀರಾ? ನಮ್ಮ ಆಫೀಸಿಗೆ ನಾನೇ ಬರಬಾರ್ದಾ? ಓ ಹೌದಲ್ವಾ, ಸರಿ ಮ್ಯಾಮ್, ನೀವು ಒಳಗಡೆ ಇರಲಿ, ನಾನು ಹೊರಗಡೆ ಇರ್ತೀನಿ. ಇನ್ನೂ ಸ್ಟಾಪ್ ಯಾರೂ ಬಂದಿಲ್ಲ, ಅಷ್ಟರಲ್ಲಿ ನಾನು ಟೀ ಕುಡ್ಕೊಂಬಂದ್ಬಿಡ್ತೀನಿ, ಸರಿನಾ? ಗವಿ, ನಾನು ನಿಮ್ಮ ಹತ್ರ ಇವತ್ತು ಮಾತಾಡಬೇಕು. ಯಾವಾಗ ನಾನು ಮಾತಾಡಬೇಕಂತ ಅಂದ್ರೂ ನನ್ನ ಕೈಗೆ ಸಿಗ್ತಾನೆ ಇಲ್ಲಾಗಿದ್ರಿ. ಇವಾಗ ಪುಣ್ಯ, ಇನ್ನೂ ಸ್ಟಾಫಲ್ಲಿ ಯಾರೂ ಬಂದಿಲ್ಲ, ಇವಾಗಲೇ ಮಾತಾಡ್ತೀನಿ. ಮೇಡಮ್, ದಯವಿಟ್ಟು ನನಗೆ ಬಿಟ್ಬಿಡ್ತೀರಾ? ನಾನು ಟೀ ಕುಡ್ಕೊಂಡು ಬರಬೇಕು. ಬರ್ರಿ, ಹಾಗಾದರೆ ನಾನು ನಿಮ್ಮ ಜೊತೆ ಬರ್ತೀನಿ, ನಾನು ಟೀ ಕುಡಿತೀನಿ. ಅಯ್ಯೋ ಮೇಡಮ್, ಯಾಕೆ ನೀವು ನನ್ನಿಂದ ಬಿದ್ದಿದ್ದೀರಾ? ನಿಮ್ಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗೋದಿಲ್ವಾ? ನನ್ನ ಪಾಡಿಗೆ ಇರೋದಕ್ಕೆ ಬಿಟ್ಬಿಡಿ ಪ್ಲೀಸ್, ನಿಮ್ಮ ಕೈ ಮುಗಿತೀನಿ. ಏನು ಗವಿ ನೀನು, ನಾನು ನಿನ್ನನ್ನು ಎಷ್ಟು ದಿನದಿಂದ ಇಷ್ಟಪಡ್ತಾ ಇದ್ದೀನಿ, ಎಷ್ಟು ಸಲ ಪ್ರಪೋಸ್ ಮಾಡಿದ್ದೀನಿ, ಅಂದರೂ ನೀನು ಒಪ್ಕೋತಾನೇ ಇಲ್ಲಲ್ಲ. ಯಾಕೆ? ನಾನು ನೋಡೋದಕ್ಕೆ ಚೆನ್ನಾಗಿಲ್ವಾ, ಅಥವಾ ನನ್ನನ್ನು ಮದುವೆ ಆಗೋದಕ್ಕೆ ಇಷ್ಟ ಇಲ್ವಾ ನಿನಗೆ? ನೋಡಿ ಮೇಡಮ್, ನಿಮ್ಮದು ರಾಯಲ್ ಲೈಫ್ ಲೀಡ್ ಮಾಡಕ್ಕೆ ನೀವು. ನಮ್ಮದು ಹಾಗಲ್ಲ. ನಾವಿರೋದು ಹಳ್ಳಿನಲ್ಲಿ, ನೀವಿರೋದು ಸಿಟಿನಲ್ಲಿ. ನಿಮಗೆ ಕಾರು ಬೈಕು ಇಲ್ಲ ಅಂದರೆ ಹೊರಗಡೆ ಬರೆಯೋದಕ್ಕೆ ನಡೆಯೋದಿಲ್ಲ. ಆದರೆ ನಮ್ಮದು ಹಾಗಲ್ಲ, ಗಾಡಿನೂ ಇಲ್ಲ. ಒಂದೊಂದು ಸಲ ಏನೇ ಇದ್ರೂ ನಡ್ಕೊಂತಾನೆ ಬರಬೇಕಾಗುತ್ತೆ. ನೀವು ಆಕಾಶ, ನಾನು ಭೂಮಿ, ನಮ್ಮಿಬ್ಬರಿಗೂ ಸೂಟ್ ಆಗಂಗಿಲ್ಲ. ದಯವಿಟ್ಟು ನನ್ನನ್ನು ಬಿಟ್ಬಿಡಿ ಮೇಡಮ್. ಅಲ್ಲ ಗವಿ, ನನಗೆ ಈ ಆಸ್ತಿ ಅಂತಸ್ತೆಲ್ಲ ಅಡ್ಡ ಬರ್ತಾ ಇಲ್ಲ, ನಿನಗೆ ಯಾಕೆ ಅಡ್ಡ ಬರ್ತಾ ಇದೆ? ನಾನು ಹೇಳ್ತಾ ಇದ್ದೀನಲ್ಲ, ನನಗೆ ಗೊತ್ತು, ನಿನ್ನ ಬ್ಯಾಕ್ಗ್ರೌಂಡ್ ಗೊತ್ತು, ನೀ ಹಳ್ಳಿನಲ್ಲಿದೆಯಾ ಅಂತ ಗೊತ್ತು, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಏನು ಎಲ್ಲ ಗೊತ್ತು ನನಗೆ. ಎಲ್ಲ ಗೊತ್ತಿದ್ದೇ ನಾನೇನು ಲವ್ ಮಾಡ್ತಾ ಇದ್ದೀನಿ, ಮತ್ತು ನೀನೇನು ಅದನ್ನು ಹೊಸದಾಗಿ ಹೇಳ್ತಾ ಇದೀಯ? ನೋಡಿ ಮೇಡಮ್, ಲವ್ ಮಾಡೋ ಮುಂದೆ ಇದೆಲ್ಲ ಏನು ದೊಡ್ಡದಂತ ಅನ್ಸೋದೇ ಇಲ್ಲ. ಮದುವೆ ಆದಮೇಲೆ ಗೊತ್ತಾಗುತ್ತೆ ಯಾವುದು ಸರಿ ಯಾವುದು ತಪ್ಪು ಅಂತ. ನೋಡಿ ಮೇಡಮ್, ನನ್ನ ಮೇಲೆ ನನ್ನ ಇಡೀ ಫ್ಯಾಮಿಲಿ ನಿಂತಿದೆ. ಇನ್ನು ನಾನು ನನ್ನ ತಂಗಿ ಮದುವೆ ಮಾಡಬೇಕು, ನನಗೆ ತಮ್ಮನವರಿದ್ದಾರೆ, ಅವರನ್ನು ಓದಿಸ್ಬೇಕು, ನಾನು ಒಂದು ಚೆನ್ನಾಗಿರೋ ಗೌರ್ಮೆಂಟ್ ಜಾಬ್ ತೊಗೋಬೇಕು. ಇಷ್ಟೆಲ್ಲ ಜವಾಬ್ದಾರಿಗಳು ನನ್ನ ಮೇಲೆ ಅದಾವೆ. ಅದನ್ನೆಲ್ಲ ಬಿಟ್ಟು ನಿಮ್ಮನ್ನು ಲವ್ ಮಾಡ್ಕೊಂಡು ಕೂತ್ಕೊಳಕ್ಕಾಗೋದಿಲ್ಲ. ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊರಿ. ಸರಿ, ನೀವು ಗೌರ್ಮೆಂಟ್ ಜಾಬ್ ತೊಗೋರಿ, ನಿಮ್ಮ ತಂಗಿನ ಮದುವೆ ಮಾಡಿರಿ, ಹಾಗೆ ನಿಮ್ಮ ತಮ್ಮನವ್ರಿಗೂ ಓದಿಸ್ರಿ. ನಾನು ಅಲ್ಲಿ ತನಕ ವೇಟ್ ಮಾಡ್ತೀನಿ ಅಂತ ಅಂದಿದ್ದೀನಲ್ಲ, ನಾನೇನು ನಾಳೆನೇ ನನ್ನನ್ನು ಮದುವೆ ಆಗಿಬಿಡಿ ಅಂತ ಕೇಳಿದ್ದೀನಾ? ನೋಡಿ ಮೇಡಮ್, ನನಗೆ ಇವಾಗಲೇ ಈ ಮದುವೆಗಿದ್ವಿ ಅದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ದಯವಿಟ್ಟು ನನಗೆ ಒತ್ತಾಯ ಮಾಡೋದಕ್ಕೆ ಹೋಗಬೇಡ್ರಿ. ನಮ್ಮದೇ ಆದಂಥ ಸಮಸ್ಯೆಗಳು ಸಿಕ್ಕಾಪಟ್ಟೆ ಇದೆ ಮನೆಯಲ್ಲಿ. ಅದನ್ನೆಲ್ಲ ನಿಭಾಯಿಸಿ ಒಂದು ಹಂತಕ್ಕೆ ತರಬೇಕಂದ್ರೆ ಅದು ಎಷ್ಟು ಕಷ್ಟ ಅನ್ನೋದು ನನಗೆ ಮಾತ್ರ ಗೊತ್ತು. ನಿಮ್ಗೆ ಅದೆಲ್ಲ ಅರ್ಥನೂ ಆಗೋದಿಲ್ಲ, ಗೊತ್ತೂ ಆಗೋದಿಲ್ಲ. ಯಾಕಂದರೆ ನಿಮ್ಗೆ ಒಂದು ಸಲ ಕೂಡ ಅಮೌಂಟಿನ ಸಮಸ್ಯೆ ಎದುರಿಸಿಲ್ಲ, ಏನೂ ಗೊತ್ತಿಲ್ಲ ನಿಮ್ಗೆ ಕಷ್ಟ ಅಂತ ಅಂದ್ರೇ ಏನಂತ ಗೊತ್ತಿಲ್ಲ. ಅಂಥದ್ರಲ್ಲಿ ನಿಮಗೂ ನನಗೂ ಯಾವುದೇ ರೀತಿಯಾದಂಥ ಸೂಟ್ ಆಗೋದಿಲ್ಲ. ದಯವಿಟ್ಟು ಬಿಟ್ಬಿಡಿ ಮೇಡಮ್. ಅದು ಅಲ್ಲದೆ ಬಾಸ್ ನನ್ನ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಟಿದ್ದಾರೆ. ಅವ್ರ ನಂಬಿಕೆಗೆ ನಾನು ಯಾವತ್ತೂ ದ್ರೋಹ ಬಗೆಯಂಗಿಲ್ಲ. ದಯವಿಟ್ಟು ಮೇಡಮ್, ಈ ಲವ್ ಗಿವ್ ಅಂತ ಎಲ್ಲ ಮಾಡಿ ನಿಮ್ಮ ಜೀವನನ ನೀವೇ ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ. ನಿಮ್ಮ ಮನೆಯಾಗ ನಿಮ್ಮ ತಂದೆ ತಾಯಿ ಯಾರನ್ನ ತೋರಿಸ್ತಾರೆ ಅವ್ರನ್ನ ಮದುವೆ ಆಗಿ ಆರಾಮಾಗಿ ಖುಷಿಯಾಗಿರ್ರಿ.
ಇದು ನಿಜವಾದ ಜೀವನ, ಸಿನಿಮಾ ಅಲ್ಲ. ಸಿನಿಮಾದಲ್ಲಿ 3 ತಾಸಿನ ಸಿನಿಮಾದಲ್ಲಿ ನೋಡೋದಕ್ಕೆ ಎಲ್ಲ ಚೆನ್ನಾಗಿ ಅನಿಸುತ್ತೆ, ಆದರೆ ನಿಜ ಜೀವನದಲ್ಲಿ ಅದು ಯಾವುದು ಸರಿ ಅನಿಸೋದಿಲ್ಲ. ಅಲ್ಲ, ನಿಮಗೆ ಕಾರ್ ಇಲ್ಲ ಅಂದ್ರೇ ನಡೆಯೋದಿಲ್ಲ ಗೊತ್ತಾ. ಇಲ್ಲಿಂದ ಎದುರುಗಡೆ ಇರೋ ಅಂಗಡಿಗೆ ಹೋಗ್ಬೇಕಂದ್ರೆ ನಿಮಗೆ ಬಿಸಿಲಲ್ಲಿ ನಡೆಯೋದಕ್ಕಾಗೋದಿಲ್ಲ. ಅಂಥದ್ರಲ್ಲಿ ಹಳ್ಳಿನಲ್ಲಿ ನಮ್ಮ ಮನೆಯಲ್ಲಿರ್ತೀರ. ಅದೆಲ್ಲ ಸುಮ್ಮನೆ ಇಮ್ಯಾಜಿನೇಷನಲ್ಲಿ ಅಷ್ಟೇ ಚೆನ್ನಾಗಿ ಅನಿಸುತ್ತೆ ಮೇಡಮ್. ರಿಯಾಲಿಟಿನಲ್ಲಿ ಅದೆಲ್ಲ ಸರಿ ಅನಿಸೋದಿಲ್ಲ. ಅಲ್ಲ, ಎಲ್ಲ ನೀವೇ ಹೇಳ್ತಾ ಇದ್ದೀರಲ್ಲ, ನಾನು ಯಾವಾಗ ಹೇಳಿದೆ ನನಗೆ ನಿಮ್ಮ ಹತ್ರ ದುಡ್ಡಿಲ್ಲದೆ ಇರೋ ಸಮಸ್ಯೆ ಆಗುತ್ತೆ, ನೀವು ಹಳ್ಳಿನಲ್ಲಿರೋದು ಸಮಸ್ಯೆ ಆಗುತ್ತೆ, ನೀವು ಬಡವರು ಅಂತ ಸಮಸ್ಯೆ ಆಗುತ್ತೆ ಅಂತ ನಾನು ಏನೂ ಹೇಳೇ ಇಲ್ವಲ್ಲ. ನನಗೆಲ್ಲ ಒಪ್ಪಿಗೆ ಇದೆ. ನೀವೊಬ್ಬರು ನನ್ನ ಜೊತೆಗಿದ್ರೆ ಸಾಕು, ನಾನು ಎಲ್ಲಿ ಬೇಕಾದರೂ ಇರ್ತೀನಿ, ಎಂಥ ಕಷ್ಟನ ಬೇಕಾದರೂ ಎದುರಿಸ್ತೀನಿ. ಆದರೆ ನನಗೆ ಇವಾಗಿರೋ ಜವಾಬ್ದಾರಿನೇ ಸಾಕಾಗಿದೆ. ನಿಮ್ಮದೊಂದು ಜವಾಬ್ದಾರಿನ ತೊಗೊಳೋಕ್ಕೆ ನನ್ನ ಕೈಯಲ್ಲಾಗೋದಿಲ್ಲ ಮೇಡಮ್. ಇವಾಗ ನಿಮ್ಮ ಮನೆಯಲ್ಲಂತೂ ಮೊದಲೇ ಒಪ್ಪೋದಿಲ್ಲ, ನಮ್ಮ ಮನೆಯಲ್ಲೂ ಒಪ್ಪಂಗಿಲ್ಲ. ಅಲ್ಲ, ನಿಮ್ಮನ್ನು ರಾಣಿ ಥರ ಬೆಳೆಸಿದ್ದಾರೆ. ಹೋಗಿ ನನಗೆ ಕೊಟ್ಟು ಮದುವೆ ಮಾಡ್ತಾರೆ, ಸಾಧ್ಯನೇ ಇಲ್ಲ. ನಿಮ್ಮ ಮನೆಯವ್ರನ್ನ ಎದುರಾಕೊಂಡು ನಮ್ಮ ಮನೆಯವ್ರನ್ನ ಎದುರಾಕೊಂಡು ಎಲ್ಲೂ ಓಡಿ ಹೋಗಿ ಮದುವೆಯಾಗಿ ಇರೋಕೆ ನನಗಂತೂ ದೇವರಾಣೆಗೂ ಇಷ್ಟ ಇಲ್ಲ. ದಯವಿಟ್ಟು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಮೇಡಮ್. ದಿನ ಪದೇ ನನಗೆ ಇದನ್ನು ಹೇಳಕ್ಕೆ ಹೋಗಬೇಡ್ರಿ. ನಾನಿವಾಗ ನನ್ನ ಸ್ಟಡಿ ಕಡೆ ಲಕ್ಷ್ಯ ಕೊಡಬೇಕು, ಹಾಗೆ ಜಾಬ್ ಕಡೆ ಲಕ್ಷ್ಯ ಕೊಡಬೇಕು, ಹಾಗೆ ಮತ್ತು ಮನೆಯಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿರ್ತಾವೆ, ಅದ್ರ ಕಡೆ ಎಲ್ಲ ಲಕ್ಷ್ಯ ಕೊಡಬೇಕು. ಇಷ್ಟು ಟೆನ್ಷನ್ನೇ ನನಗೆ ಸಾಕಾಗಿರುತ್ತೆ. ಮತ್ತೆ ನೀವು ಪದೇ ಹೇಳಿದ್ದನ್ನೇ ಹೇಳಿ ದಯವಿಟ್ಟು ನನಗೆ ಇನ್ನೊಂದು ಸ್ವಲ್ಪ ಟೆನ್ಷನ್ ಕೊಡೋದಕ್ಕೆ ಹೋಗ್ಬೇಡ್ರಿ. ನಿಮ್ಮ ಕೈ ಮುಗಿತೀನಿ, ಇನ್ಮೇಲೆ ಈ ಟಾಪಿಕ್ ಮಾತಾಡೋದಕ್ಕೆ ಹೋಗಬೇಡ್ರಿ ಪ್ಲೀಸ್. ನಿಮ್ಮ ಮನೆಯಲ್ಲೂ ನಿಮ್ಮ ಮೇಲೆ ತುಂಬ ನಂಬಿಕೆ ಇಟ್ಟಿದ್ದಾರೆ. ಆ ನಂಬಿಕೆನ ದಯವಿಟ್ಟು ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗಬೇಡ್ರಿ. ಒಂದು ಸಲ ನಂಬಿಕೆ ಹೋತಂದ್ರೆ ಮತ್ತೊಪ್ಪಾಸ ಆ ನಂಬಿಕೆನ ಗಳಿಸೋದು ಅಷ್ಟು ಸುಲಭ ಇಲ್ಲ. ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗೈತೆ ಅಂತ ಅನ್ಕೋತೀನಿ. ನಾವು ಹೊರಗಡೆ ಹೋಗ್ತೀನಿ, ಎಲ್ಲರೂ ಬಂದ ಮೇಲೆ ಬರ್ತೀನಿ. ಗವಿ ಅವರೇ, ಒಂದು ನಿಮಿಷ ನಿಂತ್ಕೊಳ್ಳಿ. ಇವ್ರಿಗೆ ಹೆಂಗೆ ಹೇಳಬೇಕು ಏನೋ ಒಂದು ಗೊತ್ತಾಗ್ತಾನೇ ಇಲ್ಲ. ಏನು ಮಾಡಬೇಕು ನಾನು ಅಂತ ನನಗೂ ಗೊತ್ತಾಗ್ತಾನೇ ಇಲ್ಲ. ಗವಿಯವರೇ, ನಿಮ್ಮ ಹತ್ರ ಆಸ್ತಿ ಅಂತಸ್ತು ಎಲ್ಲ ಇಲ್ಲ ಅಂದರೆ ಏನಾಯಿತು, ಒಳ್ಳೆ ಮನಸ್ಸಿದೆಯಲ್ಲ, ಅಷ್ಟು ಸಾಕು ನನಗೆ. ನಾ ಏನಾದರೂ ಮಾಡಿ ನಿಮ್ಮನ್ನು ಒಪ್ಪಿಸ್ತೀನಿ, ಹಾಗೆ ನಿಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿನೂ ಒಪ್ಪಿಸಿ ನಿಮ್ಮನ್ನೇ ಮದುವೆ ಆಗ್ತೀನಿ. ನೋಡ್ತಾ ಇರ್ರಿ, ಇದು ನನ್ನ ಚಾಲೆಂಜ್. ಅರುಣ್, ಕಾವೇರಿಯವರಿಗೆ ಹಂಗೆ ರೀತಿಗೆ ಹೇಳಿದಿಲ್ಲ ಇಲ್ಲಿ ಬಾ ಅಂತಂದು. ಹೇಳಿದ್ದೀನಿ ಆನಂದ್, ಇನ್ನೇನು ಬರ್ತೀನಿ ಅಂದಿದ್ದಾರೆ. ಅವರು ಆ ಕಿಚನಲ್ಲಿ ಏನೋ ಕೆಲಸ ಮಾಡಕೊಂತಾರೆ. ರಿಯಾ ಮೇಡಮ್ ಅವರು ಅಲ್ಲೇ ಫೋನಲ್ಲಿ ಯಾರ ಜೊತೆನೋ ಮಾತಾಡ್ಕೊತ ನಿಂತಿದ್ದಾರೆ. ಹಾಗಾಗಿ ಅವ್ರು ಬರೋದಕ್ಕಾಗಲಿಲ್ಲ. ಅವ್ರೊಂದು ಸ್ವಲ್ಪ ಆ ಕಡೆಯಿಂದ ಬೇರೆ ಕಡೆ ಎಲ್ಲರೂ ಹೋದ್ರೆ ಬರ್ತೀನಿ ಅಂತಂದಾರೆ. ಅರುಣ್, ಅವರೆಲ್ಲರೂ ಹೊರಗಡೆ ಹೋಗೋ ಪ್ಲ್ಯಾನ್ ಏನಾದರೂ ಇದೆನಾ? ಅಯ್ಯೋ ಇಲ್ಲ ಬಾಸ್, ಅವ್ರು ಯಾರೂ ಹೊರಗಡೆ ಹೋಗೋ ಪ್ಲ್ಯಾನೇ ಇಲ್ಲ. ಯಾರಾದರೂ ಒಬ್ಬರು ಮನೆಯಲ್ಲಿ ಇದ್ದೇ ಇರ್ತಾರೆ. ಹಾಗೆ ಮನೇನ ಕೆಲಸದವ್ರ ಮೇಲೆ ಬಿಟ್ಟು ಹೋಗೋದೇ ಇಲ್ಲ ಅವ್ರು ಹೊರಗಡೆ. ಹಾಗಂದ್ರೆ ಏನು ಮಾಡೋದು ಇವಾಗ? ಬಾಸ್, ಇವಾಗ ಅವರು ಆ ಡಾಕ್ಯುಮೆಂಟ್ಸನ್ನೆಲ್ಲ ಎಲ್ಲಿ ಇಟ್ಟಿರ್ತಾರೆ ನಿಮ್ಮ ಪ್ರಕಾರ? ಇನ್ನೆಲ್ಲಿ? ಕಬೋರ್ಡಲ್ಲಿ. ಇಷ್ಟು ದೊಡ್ಡ ಮನೆ ಇದೆ ಅಂತ ಅಂದಮೇಲೆ ಅವರು ಅವ್ರ ರೂಮ್ನಲ್ಲೇ ಕಬೋರ್ಡಲ್ಲಿ ಲಾಕರ್ ಇಟ್ಟಿರ್ತಾರೆ, ಇಲ್ಲಾಂದರೆ ಕಬೋರ್ಡ್ನಲ್ಲಿನೇ ಇಟ್ಟಿರ್ತಾರೆ, ಅದು ಮಾತ್ರ ಪಕ್ಕ. ಅಲ್ಲ ಬಾಸ್, ಇವಾಗ ಯಾರು ರೂಮಲ್ಲಿ ಕಬೋರ್ಡನ್ನು ಚೆಕ್ ಮಾಡ್ಬೇಕು ಫಸ್ಟಿಗೆ? ನಾವು ಫಸ್ಟಿಗೆ ಇವರು ಯಾರು ರಿಯಾ ಮೇಡಮ್ ಅದಾರಲ್ಲ, ಅವರು ರೂಮಿನ ಕಬೋರ್ಡನ್ನು ಚೆಕ್ ಮಾಡೋಕೆ. ಯಾಕಂದರೆ ಆ ಪೇಪರು ಅವ್ರ ಹತ್ರನೇ ಇದೆ ಅಂತ ಅನಿಸುತ್ತೆ ನನಗೆ. ಮೊದಲಿಗೆ ಹೇಗಾದರೂ ಮಾಡಿ ಅವ್ರ ರೂಮ್ ಕಬೋರ್ಡನ್ನೇ ಹುಡುಕ್ಬೇಕು ನಾವು. ಆದರೆ ಹೆಂಗೆ ಬಾಸ್, ಅವ್ರು ಯಾವಾಗ ನೋಡಿದ್ರು ಮನೆಯಲ್ಲಿನೇ ಇರ್ತಾರಲ್ಲ. ಹೌದಲ್ಲ, ಅದಕ್ಕೂ ಏನಾದರೂ ಒಂದು ಪ್ಲ್ಯಾನ್ ಮಾಡಿ. ಹೀಗಾದರೂ ಮಾಡಿ ಅವರು ರಿಯಾ ಅವ್ರು ಇದ್ದಾರಲ್ಲ, ಅವ್ರ ರೂಮನ್ನು ಸ್ವಚ್ಛ ಮಾಡೋದಕ್ಕೆ ಹೇಳ್ಬೇಕು ನಮಗೆ. ಅಷ್ಟು ಅವ್ರ ಕೈಯಲ್ಲಿ ಹೇಳ್ಸ ನೀನು, ಮುಂದಿಂದೆಲ್ಲ ನಾನು ಹುಡ್ಕೋತೀನಂತ. ಅಲ್ಲ ಬಾಸ್, ಅವರು ಕೆಲಸದವ್ರನ್ನ ಅವ್ರ ರೂಮ್ ಹತ್ರನೂ ಸೂಯಾಕೆ ಬಿಡೋಂಗಿಲ್ಲ, ಇನ್ನು ರೂಮ್ ಕ್ಲೀನ್ ಮಾಡೋಕೆ ಬಿಡ್ತಾರಂತ ಮಾಡಿರನು. ಲೀ ಒಂದು ಪ್ಲ್ಯಾನ್ ಮಾಡೋಕೆ ಬರೋಂಗಿಲ್ಲಲ್ಲ ನಿನಗೆ, ಎಲ್ಲನೂ ನಾನೇ ಹೇಳ್ಕೊಡ್ಬೇಕನ. ಏನು ಮಾಡೋದು ಬಾಸ್, ಅಷ್ಟೊಂದು ತಲೆ ಇಲ್ಲಲ್ಲ ನನಗೆ. ಇವಾಗ ನೀವೇ ಹೇಳಿ ಏನು ಮಾಡಬೇಕು ಅಂತ. ಇವಾಗ ನೀನು ಇಷ್ಟು ಮಾಡು, ನೀನು ಮುಂದಿಂದೆಲ್ಲ ನಾನು ನೋಡ್ಕೋತೀನಂತ. ಏನು ತಲೆ ಬಾಸ್ ನಿಮ್ಮದು? ಅಬ್ಬಾ, ಈಗಲೇ ಆ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡ್ತೀನಿ, ನೋಡ್ತೀರಿ. ಮಗನ, ಏನಾದರೂ ಎಡವಟ್ಟು ಮಾಡಿದಿ ನೀನು ಗೊತ್ತಲ್ಲ ಏನು ಮಾಡ್ತೀನಂತಂದು. ಡೋಂಟ್ ವರಿ ಬಾಸ್, ನೋಡ್ತೀರಿ ಈ ಪ್ಲ್ಯಾನನ್ನು ಎಷ್ಟು ಈಸಿಯಾಗಿ ಹೆಂಗೆ ಹ್ಯಾಂಡ್ಲ್ ಮಾಡ್ತೀನಿ ಅಂತ. ನೀವೇನು ತಲೆ ಕೆಡಿಸ್ಕೋಬೇಡಿ. ಇನ್ನೂ 1 ಅವರಲ್ಲಿ ನೋಡ್ತೀರಿ. ಅವರು ಮೇಡಮ್ ಅವರೇ ಬಂದು ನಿಮಗೆ ಕರಿಬೇಕು, ಇಲ್ಲ ನಾನು ಬಂದು ಕರಿಬೇಕು, ಹಂಗೆ ಮಾಡ್ತೀನಿ. ಬಾಯ್ ಬಾಸ್. ಇವನೊಬ್ಬನು ಓವರ್ ಎಕ್ಸೈಟ್ಮೆಂಟ್ ಆಗಿ ಹೋಗ್ತಾನೆ, ಆಮೇಲೆ ಅಲ್ಲೋಗಿ ಟುಸ್ ಪಟಾಕಿ ಮಾಡ್ಕೋತಾನೆ. ದೇವ್ರಿ, ಈ ಸಲ ಏನೂ ಎಡವಟ್ಟಾಗದೆ ಇರಂಗೆ ನೋಡ್ಕೋಪ್ಪ.